ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪವರ್ ಫ್ಯಾಕ್ಟರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಕಷ್ಟು ವಿಡಿಯೋಸ್ ಇದೆ ಯೂಟ್ಯೂಬಲ್ಲಿ ಪವರ್ ಫ್ಯಾಕ್ಟರ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಬಟ್ ಈ ವಿಡಿಯೋದು ಏನು ವೈಶಿಷ್ಟ್ಯತೆ ಅಂತಂದ್ರೆ, ಎಷ್ಟೋ ವಿಡಿಯೋಗಳಲ್ಲಿ ನಾನು ನೋಡಿದ್ದೀನಿ, ಒಂದು ಇಂಟ್ಯೂಷನ್ ಅಲ್ಲಿ ಥಿಂಕ್ ಮಾಡೋದು. ಅಂದ್ರೆ ನಾವು ಜನರಿಕ್ ಸೆನ್ಸ್, ಯಾವುದೇ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕೂಡ ಗೊತ್ತಿಲ್ಲದೆ ಇರೋನಿಗೆ ಈ ಪವರ್ ಫ್ಯಾಕ್ಟರ್ ಅಂದ್ರೆ ಏನು, ರಿಯಾಕ್ಟಿವ್ ಪವರ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಸಾಕಷ್ಟು ವಿಡಿಯೋಗಳು ವಿಫಲ ಆಗಿದ್ದಾವೆ. ಸೊ ಒಂದು ಜನರಲ್ ಸೆನ್ಸ್ ಅಲ್ಲಿ ನಾವು ಕಾಮನ್ ಸೆನ್ಸ್ ನ ಯೂಸ್ ಮಾಡಿದಾಗ ರಿಯಾಕ್ಟಿವ್ ಪವರ್ ಅಂದ್ರೆ ಏನು, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಸೇಮ್ ಕಾನ್ಸೆಪ್ಟ್ ಅನ್ನ ನಾವು ಮೋಟಾರ್ ಮತ್ತೆ ಜನರೇಟರ್, ಸೊ ಇದರಲ್ಲಿ ಬರುವಂತ ಪವರ್ ಫ್ಯಾಕ್ಟರ್ ಅಂದ್ರೆ ಏನು, ಮೋಟಾರ್ನಲ್ಲಿ ಈ ಪವರ್ ಫ್ಯಾಕ್ಟರ್ ಕಮ್ಮಿ ಆಗಿರೋದನ್ನ ಹೆಚ್ಚಿಗೆ ಮಾಡೋದಕ್ಕೆ ಏನ್ ಮಾಡ್ತಾರೆ, ಲೈನ್ ನಲ್ಲಿ ಆಗುವಂತ ಒಂದು ಪವರ್ ಫ್ಯಾಕ್ಟರ್ಗಳ ಪ್ರಾಬ್ಲಮ್ ಏನು, ಅದನ್ನ ಸಾಲ್ವ್ ಮಾಡೋದಕ್ಕೆ ಏನೇನ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾನು ಬೇಸಿಕ್ ಅನ್ನ ಕವರ್ ಮಾಡ್ತೇನೆ. ಪವರ್ ಫ್ಯಾಕ್ಟರ್ ಅಂತಂದ್ರೆ ಇನಿಷಿಯಲಿ ಒಂದು ವೋಲ್ಟೇಜ್, ಅಂದ್ರೆ ಯಾವುದೋ ಒಂದು ಎಕ್ವಿಪ್ಮೆಂಟ್ಗೆ ನಾನು ವೋಲ್ಟೇಜ್ ಅನ್ನ ಕೊಟ್ಟೆ ಅಂತಂದ್ರೆ ಅದಕ್ಕೆ ತಕ್ಕಂಗೆ ಅದರಲ್ಲಿ ಯೂಸ್ ಆಗುವಂತ ಕರೆಂಟ್. ಸೊ ಒಂದು ಸರ್ಕ್ಯೂಟ್ ತಗೊಳ್ಳೋಣ. ಸೊ ಇದೊಂದು AC ಪವರ್ ಸೋರ್ಸ್. ಸೊ ಇಲ್ಲಿಂದ ನಾನು ಇದೊಂದು ರೆಸಿಸ್ಟರ್ ಕನೆಕ್ಟ್ ಮಾಡಿದ್ದೇನೆ, ಆರ್ ಎನಿ ಲೋಡ್ ಅಂತ ಇಟ್ಕೊಂಡ ಫಸ್ಟ್. ಓಕೆ, ಲೆಟ್ ಅಸ್ ಅಸ್ಯೂಮ್ ದಟ್ ದೇರ್ ಇಸ್ ಅ ಲೋಡ್. ಸೊ ನಾನು ಸ್ವಿಚ್ ಆನ್ ಮಾಡ್ತೀನಿ ಇಲ್ಲಿ. ಸೊ ದೇರ್ ಇಸ್ ಅ ಸ್ವಿಚ್. ಸೊ ಈ ಸ್ವಿಚ್ ನ ಒಂದು ಟೈಮ್ ಎಕ್ಸಾಕ್ಟ್ ಆಗಿ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ನಾನು ಈ ಸ್ವಿಚ್ ನ ಆನ್ ಮಾಡಿದೆ ಅಂತಂದ್ರೆ ದೆನ್ ಇದರ ಅಕ್ರಾಸ್ ಸೈನಸಾಯ್ಡಲ್ ವೋಲ್ಟೇಜ್ ಸೊ ಹೀಗೆ ಹೋಗ್ತಾ ಹೋಗುತ್ತೆ. ಈ ಸೈನಸಾಯ್ಡಲ್ ವೋಲ್ಟೇಜ್ ಇದ್ರ ಅಕ್ರಾಸ್ ಅಪ್ಲೈ ಆದಾಗ ಈ ಒಂದು ಲೋಡ್ ಯಾವುದೋ ಒಂದು ಅಮೌಂಟ್ ಆಫ್ ಕರೆಂಟ್ ಅನ್ನ ಡ್ರಾ ಮಾಡುತ್ತೆ. ಸೊ ಆ ಕರೆಂಟ್ ವೇವ್ ಅನ್ನ ನಾವು ಇದ್ರ ಮೇಲೆ ಬರೆದ್ರೆ ಅದ್ರ ಪ್ರಕಾರ, ಫಾರ್ ಎಕ್ಸಾಂಪಲ್, ಇಫ್ ದ ಕರೆಂಟ್ ವೇವ್ ಏನಿದೆಯಲ್ಲ ಅದು ಸೇಮ್ ಆಸ್ ಈ ವೋಲ್ಟೇಜ್ ವೇವ್ ಏನಿದೆಯೋ ಇದನ್ನೇ ಫಾಲೋ ಮಾಡಿದ್ರೆ, ಸೊ ಅಂದ್ರೆ ದ ಟೈಮ್ ಪೀರಿಯಡ್ ಏನಿದೆಯಲ್ಲ ಅದು ಸೇಮ್ ಟೈಮಲ್ಲಿ ಇದೇ ರೀತಿ ಕರ್ವ್ ಹೀಗೆ ಫಾಲೋ ಆದರೆ ಇದೇ ವೋಲ್ಟೇಜ್ ಕರ್ವನ್ನ ದೆನ್ ಎರಡರದ್ದು ನೋಡ್ಬೋದು. ಇದನ್ನ ಟೈಮ್ ಡಿಫ್ರೆನ್ಸ್ ಏನು ಇಲ್ಲ ಅಂತ ನಾವು ಹೇಳ್ಬೋದು. ಸೊ ಸೇಮ್ ಅಕಸ್ಮಾತ್ ಏನಾದರೂ ಸಮ್ ಡಿಲೇ ಆಗಿ ಏನಾದ್ರು ಕರೆಂಟ್ ಫ್ಲೋ ಆದರೆ, ಸೊ ಇದನ್ನ ಇಷ್ಟು ಪೀರಿಯಡ್ ಅಲ್ಲಿ ಡಿಲೇ ಆಗಿದೆ ಅಂತ ಹೇಳ್ಬೋದು. ಹೇಗೆ, ನೀವು ವೋಲ್ಟೇಜ್ ನ ಅಂದ್ರೆ ಈ ಸ್ವಿಚ್ ನ ಕ್ಲೋಸ್ ಮಾಡಿದ ಈ ಪೀರಿಯಡ್ಗೆ, ಹವರ್ ಕರೆಂಟ್ ಫ್ಲೋ ಆಗಿ ಸ್ಟಾರ್ಟ್ ಆಗಿದ್ದು ಈ ಪಾಯಿಂಟ್ ಇಂದ. ಸೊ ಕರೆಂಟ್ ಸ್ಲೋ ಆಗಿದೆ ಇಷ್ಟು ಸೆಕೆಂಡ್ಸ್ ಅಥವಾ ಇಷ್ಟು ಮಿಲಿ ಸೆಕೆಂಡ್ಸ್ ಇಲ್ಲಿ ಇಟ್ ಈಸ್ ಡಿಲೇಡ್. ಸೊ ಇದನ್ನ ಏನ್ ಹೇಳಿದ್ರು, ಈ ಕರೆಂಟ್ ಈಸ್ ಲ್ಯಾಗಿಂಗ್ ಬಿಹೈಂಡ್ ದಿ ವೋಲ್ಟೇಜ್. ಸೊ ಯಾಕೆ ಅಂತಂದ್ರೆ ಕರೆಂಟ್ ಸ್ಲೋ ಆಗಿ ಸ್ಟಾರ್ಟ್ ಆಗಿದೆ, ಇದಕ್ಕೆ ಇದಾದ ನಂತರ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕರೆಂಟ್ ಸ್ಲೋ ಆಗಿರೋದ್ರಿಂದ ಈಗ ಯಾವುದೋ ಒಂದು ರೇಸ್ ಅಲ್ಲಿ ನೀವು ತಗೊಂಡ್ರೆ ಒಬ್ಬ ಇನ್ನೊಬ್ಬನಿಗಿಂತ ಸ್ಲೋ ಆಗಿ ಬರ್ತಾ ಇದ್ದಾನೆ, ಹಿ ಈಸ್ ಲ್ಯಾಗಿಂಗ್ ಬಿಹೈಂಡ್ ದಿ ಫಸ್ಟ್ ಪರ್ಸನ್ ಅಂತ ಕರೀತಾರೆ. ಇನ್ ಎ ಸೇಮ್ ವೇ ಇಲ್ಲಿ ಕರೆಂಟ್ ಈಸ್ ಲ್ಯಾಗಿಂಗ್ ಬಿಹೈಂಡ್ ದಿ ವೋಲ್ಟೇಜ್ ಅಂತ ಅಂದ್ಬಿಟ್ಟು ಇಲ್ಲಿ ಈ ಲ್ಯಾಗಿಂಗ್ ಅನ್ನೋ ಟರ್ಮ್ ನ ಯೂಸ್ ಮಾಡ್ತಾರೆ. ಅದೇ ರೀತಿ ವೋಲ್ಟೇಜ್ ಅನ್ನ, ಕರೆಂಟ್ ಅನ್ನ ನಾನು ರೆಫರೆನ್ಸ್ ಆಗಿ ತಗೊಂಡು ವೋಲ್ಟೇಜ್ ಅನ್ನ ನಾನು ನೋಡಿದ್ರೆ, so voltage is leading the current by so many seconds. ಎಷ್ಟೋ ಸೆಕೆಂಡ್ ಅಂತ ನಾವು ಕರಿತೀವಿ. ಓಕೆ, ಸೊ ಇದೇ ಒಂದು ಈ ವೋಲ್ಟೇಜ್ ಕರ್ವ್ ಮತ್ತೆ ಕರೆಂಟ್ ಕರ್ವ್ ನ ನಾವು ಯಾವ ರೀತಿ ಒಂದು ಆಂಗ್ಯುಲರ್ ಮೋಷನ್ ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನ ನಾನು ಆಲ್ರೆಡಿ ಇಮ್ಯಾಜಿನರಿ ನಂಬರ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಅಂದ್ರೆ ಫೇಸರ್ಸ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ಈ ಒಂದು ವೋಲ್ಟ್ ಕರ್ವ್ ಅಥವಾ ಈ ಒಂದು ಸೈನಸಾಯ್ಡಲ್ ಕರ್ವ್ ಏನಿದೆ, ದಿಸ್ ಇಸ್ ಅ ಪೀರಿಯಾಡಿಕ್ ಕರ್ವ್ ಆಗಿರೋದ್ರಿಂದ, ಸೊ ಇಲ್ಲಿ ಆ ಪೀರಿಯಾಡಿಕ್ ಕರ್ವ್ ನಾನು ಒಂದು ಸರ್ಕ್ಯುಲರ್ ಮೋಷನ್ಗೆ ನಾನು ಇದನ್ನ ರೆಪ್ರೆಸೆಂಟ್ ಮಾಡ್ಬೋದು. ದೀಸ್ ಆರ್ ಆಲ್ ಈಕ್ವಾಲೆಂಟ್ಸ್ ಅಂತ. ಸೊ ಈ ಪಾಯಿಂಟ್ ನಾನು 0 ಡಿಗ್ರಿ ಅಥವಾ ಈ ಟೈಮ್ ಪೀರಿಯಡ್ ನ 0 ಅಂತ ಕರೆದ್ರೆ, ಸೊ ಇದು 0 ಇಂದ ಇಲ್ಲಿಗೆ 20 ಮಿಲಿ ಸೆಕೆಂಡ್ಸ್ ಅಲ್ಲಿ ಇಲ್ಲಿಗೆ ಬರುತ್ತೆ ಅಂದ್ರೆ, ಸೊ ದಿಸ್ ವಿಲ್ ಬಿ 10 ಮಿಲಿ ಸೆಕೆಂಡ್ಸ್. ಸೊ 20 ಮಿಲಿ ಸೆಕೆಂಡ್ಸ್ ಆದ್ಮೇಲೆ ಅಗೇನ್ ದ ಸೇಮ್ ಥಿಂಗ್ ರಿಪೀಟ್ಸ್. ಸೊ ಇದನ್ನ ನಾನು ಆಂಗ್ಯುಲರ್ ಮೋಷನ್ ಅಲ್ಲಿ 0 ಡಿಗ್ರಿ ಅಂತ ಕರೆದ್ರೆ ಇದನ್ನ ದಿಸ್ ವಿಲ್ ಬಿ
ಕಾಲ್ಡ್ 360 ಡಿಗ್ರಿ. ಯಾಕೆಂದ್ರೆ ಇಲ್ಲಿಂದ ಹೀಗೆ ಒಂದು ಮೋಷನ್ ಹೀಗೆ ಕಂಪ್ಲೀಟ್ ಮುಗಿಸ್ಕೊಂಡು ಬಂದ್ಮೇಲೆ ಪುನಃ ದ ಸೇಮ್ ಮೋಷನ್ ವಿಲ್ ರಿಪೀಟ್. ಸೊ ಇಟ್ ಈಸ್ ಎ ನಾವು ಈ ಒಂದು ಆಕ್ಸಿಸ್ ಅಥವಾ ಈ ಒಂದು ಫಾರಮ್ನಿಂದ XY ಆಕ್ಸಿಸ್ ಫಾರಮ್ ಇಂದ ಇದನ್ನ ಪೋಲಾರ್ ಫಾರ್ಮ್ ಅಂತ ಕರಿತೀವಿ. ಸೊ ಈ ಫಾರಮ್ಗೆ ನಾನು ಈಕ್ವಿವ್ಯಾಲೆಂಟ್ ಆಗಿ ನಾನು ಎರಡನ್ನೂ ಕೂಡ ಐ ಆಮ್ ಜಸ್ಟ್ ಟ್ರಾನ್ಸ್ಫರಿಂಗ್ ಅಥವಾ ಐ ಆಮ್ ಜಸ್ಟ್ ರೆಪ್ರೆಸೆಂಟಿಂಗ್ ದಿಸ್ ಡೇಟಾ ಇನ್ ದಿಸ್ ಫಾರಮ್. ಇದು ಫೇಸರ್ಸ್ ಅಲ್ಲಿ ನೀವು ಎಕ್ಸ್ಪ್ಲನೇಷನ್ ಇದೆ, ನೀವು ನೋಡ್ಬೋದು. ಸೊ ಇಲ್ಲಿ ಇದು ವೋಲ್ಟೇಜ್ ಕರ್ವ್ ಆದ್ರೆ ನಾನು 0 ಡಿಗ್ರಿನಲ್ಲಿ ಇದೆ ಅಂತಂದ್ರೆ, ಅಂದ್ರೆ ಈ ರೀತಿ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ, ಸೊ ಕರೆಂಟ್ ಏನಾಗ್ತಾ ಇದೆ ನೋಡಿ, ಇದನ್ನ ನಾನು ಹೀಗೆ ಹಿಂದಕ್ಕೆ ನಾನು ಇದನ್ನು ಫಾರ್ಮ್ ಮಾಡ್ತೀನಿ. ಸೊ ಕರೆಂಟ್ ಈ ಪೊಸಿಷನ್ ಅಲ್ಲಿ ಇದೆ. ಸೊ ಇದ್ರ ಅರ್ಥ ಕರೆಂಟ್, ಸೊ ಇದು 0 ಇರೋದು ದಿಸ್ ಇಸ್ ಅಟ್ 30 ಡಿಗ್ರಿ ಅಂತ ಇಟ್ಕೊಳ್ಳೋಣ. ಸೊ ಇದು 30 ಡಿಗ್ರಿ ಪೊಸಿಷನ್ ಬಂದಾಗ ಕರೆಂಟ್ 0 ಡಿಗ್ರಿ ಪೊಸಿಷನ್ ಅಲ್ಲಿ ಇರುತ್ತೆ. ಅಂದ್ರೆ ಇದು 30 ಇರೋದು ಇದು 0 ನಲ್ಲಿ ಇದ್ದಾಗ ದಿಸ್ ವಿಲ್ ಬಿ ಲ್ಯಾಗಿಂಗ್, ಅಂದ್ರೆ ಇದು 30 ಡಿಗ್ರಿ ಪೊಸಿಷನ್ ಅಲ್ಲಿ ಇರುತ್ತೆ. ಸೊ ದಿಸ್ ಇಸ್ ದಿ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ವೋಲ್ಟೇಜ್. ಸೊ ಇದ್ರ ಪ್ರಕಾರನೂ ಕೂಡ ಲ್ಯಾಗಿಂಗ್ ಅಂದ್ರೆ ಇದ್ರ ಹಿಂದೆ ಇದೆ ಅನ್ನೋದನ್ನ ಮೀನಿಂಗ್ ಕೊಡುತ್ತೆ. ಕರೆಂಟ್ ನ ರೆಫರೆನ್ಸ್ ತಗೊಂಡ್ರೆ ವೋಲ್ಟೇಜ್ ಇಸ್ ಲೀಡಿಂಗ್ ಅನ್ನೋದನ್ನ ಇದರಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಸೊ ದೀಸ್ ಟು ಟರ್ಮ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಲ್ಯಾಗಿಂಗ್ ಮತ್ತೆ ಲೀಡಿಂಗ್ ಅಂದ್ರೆ ಏನು ಅನ್ನೋದು. ಸೊ ಈಗ ಪವರ್ ಫ್ಯಾಕ್ಟರ್ ಅಂತಂದ್ರೆ ಏನ್ ಡಿಫೈನ್ ಮಾಡ್ತಾರೆ ಅಂದ್ರೆ, ಪವರ್ ಫ್ಯಾಕ್ಟರ್ ಮ್ಯಾಥಮೆಟಿಕಲಿ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಕಾಸ್ ಫೈ ಅಂತ. ಅಂದ್ರೆ ಫೈ ಇಸ್ ದಿ ಫೇಸ್ ಆಂಗಲ್ ಡಿಫರೆನ್ಸ್ ಬಿಟ್ವೀನ್ ದಿ ವೋಲ್ಟೇಜ್ ಅಂಡ್ ಕರೆಂಟ್ ವೆಕ್ಟರ್ಸ್ ಅಥವಾ ಫೇಸರ್ಸ್. ಸೊ ಇದರ ಕಾಸ್ ಅಂದ್ರೆ ಕೊಸೈನ್ ಫಂಕ್ಷನ್ ಆಫ್ ದಟ್ ಫೇಸ್ ಆಂಗಲ್ ಈಸ್ ಯುವರ್ ಪವರ್ ಫ್ಯಾಕ್ಟರ್ ಅಂತ ಅಂದ್ಬಿಟ್ಟು. ಸೊ ಇದ್ರ ಪ್ರಕಾರನೇ ಇನ್ನು ಮ್ಯಾಥಮೆಟಿಕಲಿ ಹೋದ್ರೆ ಎರಡು ಟರ್ಮ್ ಡಿಫೈನ್ ಆಗುತ್ತೆ, ಆಕ್ಟಿವ್ ಪವರ್ ಅಂಡ್ ರಿಯಾಕ್ಟಿವ್ ಪವರ್. ಸೊ ಆಕ್ಟಿವ್ ಪವರ್ ಅಂತಂದ್ರೆ VI ಕಾಸ್ ಫೈ ಅಂಡ್ ರಿಯಾಕ್ಟಿವ್ ಪವರ್ ಅಂತಂದ್ರೆ VI ಸೈನ್ ಫೈ ಅಂತ ಅಂದ್ಬಿಟ್ಟು ಡಿಫೈನ್ ಮಾಡ್ತಾರೆ ಮ್ಯಾಥಮೆಟಿಕಲಿ. ಸೊ ಇದನ್ನ ಓಕೆ ಮ್ಯಾಥಮೆಟಿಕಲಿ ನಿಮ್ಗೆಲ್ಲ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರುತ್ತೆ, ಈ ಫಾರ್ಮುಲಾನ ಡಿರೈವ್ ಮಾಡಿರ್ತಾರೆ, ಇದನ್ನ ಹೇಗೆ ಮಾಡಿದ್ದಾರೆ ಏನು ಇದೆಲ್ಲಾನು ಕೂಡ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಾವು ಏನ್ ತಿಳ್ಕೊಳ್ಳೋಣ ಅಂತಂದ್ರೆ, ಇದರ ಇಂಟ್ಯೂಟಿವ್ ವೇ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಆಕ್ಟಿವ್ ಪವರ್ ಅಂಡ್ ವಾಟ್ ಈಸ್ ದಿಸ್ ರಿಯಾಕ್ಟಿವ್ ಪವರ್. ಸೊ ನೀವೆಲ್ಲನೂ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಅಥವಾ ಈವನ್ ಬೇರೆ ಬೇರೆ ಒಂದು ವಿಡಿಯೋ ಲೆಕ್ಚರ್ಸ್ ಅಲ್ಲಿ ನೀವು ನೋಡಿರ್ಬೋದು. ಸೊ ಆಕ್ಟಿವ್ ಪವರ್ ಅಂತಂದ್ರೆ ದಿಸ್ ಈಸ್ ದಿ ಯೂಸ್ಫುಲ್ ಪವರ್ ಅಂತ ಕರೀತಾರೆ, ದಿಸ್ ಈಸ್ ಯೂಸ್ಲೆಸ್ ಪವರ್ ಅಂತ ಕರೀತಾರೆ. ಸೊ ಎಷ್ಟೋ ಸಲ ನಮಗೆ ಪ್ರಶ್ನೆ ಬಂದಿರುತ್ತೆ, ಯೂಸ್ಲೆಸ್ ಪವರ್ ಯಾಕೆ ಬೇಕು ನನಗೆ, ಇದು ಲಾಸ್ ಅಲ್ವಾ, ವೈ ಶುಡ್ ಐ ಜನರೇಟ್ ದಿಸ್ ರಿಯಾಕ್ಟಿವ್ ಪವರ್, ಯಾಕೆ ಬೇಕು ಇದು ಅಂತ ಅಂದ್ಬಿಟ್ಟು. ಸೊ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಎಷ್ಟೋ ಕಡೆ ಬಿಯರ್ ಎಕ್ಸಾಂಪಲ್ ಕೊಡ್ತಾರೆ, ಒಂದು ಜಗ್ಗಲ್ಲಿ ಬಿಯರ್ ಹಾಕಿದಾಗ ಬಿಯರ್ ಕ್ವಾಂಟಿಟಿ ಏನಿದೆಯೋ ಅದನ್ನ ಆಕ್ಟಿವ್ ಅಂತ ಕರೆದು, ಆಕ್ಟಿವ್ ಪವರ್ ಅಂತ ಕರೆದು, ಮೇಲ್ಗಡೆ ಏನು ಒಂದು ನೊರೆ ಏನು ಬಂದಿರುತ್ತೆ ಅದನ್ನ ರಿಯಾಕ್ಟಿವ್ ಪವರ್ ಅಂತ ಕರೀತಾರೆ. ಅವರ್ ಇವನ್ ಅಗೈನ್ ಅದನ್ನ ಇಂಟ್ಯೂಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಲೆಟ್ ಅಸ್ ಟ್ರಾನ್ಸ್ಲೇಟ್ ದಿಸ್ ಡೇಟಾ ಇಂಟು ಎ ಮೆಕ್ಯಾನಿಕಲ್ ವೇ. ಸೊ ಯಾಕಂದ್ರೆ ನಾವು ಪ್ರತಿದಿನ ನೋಡೋ ಅಂಥದ್ದು ಏನು ಅಂತಂದ್ರೆ ಎವ್ರಿಥಿಂಗ್ ಈಸ್ ಇನ್ ದಿ ಮೆಕ್ಯಾನಿಕಲ್ ಫಾರ್ಮ್, ನಮ್ಮ ಕಣ್ಮುಂದೆ ಕಾಣೋದು ಎಲ್ಲಾನು ಕೂಡ. ಸೊ ಈಗ ಇದನ್ನ ಒಂದು ನಾವು ಜನರಲ್ ಆಗಿ ನೋಡೋ ಅಂತ, ಪ್ರತಿದಿನ ನೋಡೋ ಅಂತ ಒಂದು ಇನ್ಸ್ಟೆನ್ಸ್ ನ ತಗೊಂಡು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅನ್ ಆಕ್ಟಿವ್ ಪವರ್ ಅಂಡ್ ವಾಟ್ ಈಸ್ ರಿಯಾಕ್ಟಿವ್ ಪವರ್ ಅಂತ. ಸೊ ಈಗ ಇದೊಂದು ಸ್ಟ್ಯಾಂಡ್ ಸ್ಟಿಲ್ ಟೇಬಲ್ ತಗೊಳ್ಳೋಣ, ಅಂದ್ರೆ ಹಾಗೆ ನಿಂತಿದೆ ಒಂದು ಟೇಬಲ್. ಸೊ ಈ ವ್ಯಕ್ತಿ ಈ ಟೇಬಲ್ ನ ಪುಷ್ ಮಾಡಬೇಕು. ಸೊ ಈ ಪಾಯಿಂಟ್ ಇಂದ ದಿಸ್ ಇಸ್ ಪಾಯಿಂಟ್ ನಂಬರ್ ಎ ಅಂತ ತಗೋಣ, ಸೆಂಟರ್ ಪಾಯಿಂಟ್ ಅನ್ನ. ಸೊ ಈ ಪಾಯಿಂಟ್ ಇಂದ ದಿಸ್ ಇಸ್ ಪಾಯಿಂಟ್ ನಂಬರ್ ಬಿ. ಸೊ ಇದನ್ನ ಇಲ್ಲಿಂದ ಇಲ್ಲಿಗೆ ಪುಷ್ ಮಾಡಬೇಕು. ಸೊ ನಾರ್ಮಲಿ ಈಗ ಫಿಸಿಕ್ಸ್ ತರ ಯೋಚನೆ ಮಾಡೋಣ, ಆಸ್ ಎ ಅಪ್ಲೈಡ್ ಫಿಸಿಕ್ಸ್ ಪರ್ಸನ್. ಸೊ ಇಲ್ಲಿ ನನಗೆ ಏನೇನು ಬರುತ್ತೆ, ಇದನ್ನ ಪುಷ್ ಮಾಡಬೇಕು ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಎಕ್ಸರ್ಟ್ ಫೋರ್ಸ್. ಸೊ ನನಗೆ ಎಷ್ಟು ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು, ಏನೇನು ಇಲ್ಲಿ ನನಗೆ ನಾನು ಇಲ್ಲಿ ಅಪ್ಲೈ ಮಾಡುವಂತ ಒಂದು ಎಕ್ಸ್ ಅಮೌಂಟ್ ಆಫ್ ಫೋರ್ಸ್ ಅನ್ನ ರಿವರ್ಸ್ ಮಾಡುವಂಥದ್ದು ಅಥವಾ ಇದನ್ನ ತಡೆಯುವಂತ ಒಂದು ಶಕ್ತಿ ಏನೇನಿದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಫಸ್ಟ್ ಥಿಂಗ್ ಇಸ್ ನಿಮಗೆ ಇಲ್ಲಿ ಫ್ರಿಕ್ಷನ್ ಇರುತ್ತೆ. ಸೊ ಇದನ್ನ ತಳ್ಳಬೇಕಾದ್ರೆ ಈ ನೆಲ ಏನಿದೆಯಲ್ಲ ಇದು ಎಲ್ಲೆಲ್ಲಿ ಇದು ಟಚ್ ಆಗ್ತಾ ಇದೆಯೋ ಆ ಜಾಗದಲ್ಲಿ ನನಗೆ ಒಂದು ಫ್ರಿಕ್ಷನ್ ಇದೆ. ಸೊ ಈ ಫ್ರಿಕ್ಷನ್ ಅನ್ನ ನಾನು ಓವರ್ಕಮ್ ಮಾಡಬೇಕು, ನಾನು ಇದನ್ನ ತಳ್ಳಬೇಕು.
ನೆಕ್ಸ್ಟ್ ಸೆಕೆಂಡ್ ಇಸ್ ಇನರ್ಷಿಯಾ. ಸೊ ಇದು ನನ್ನ ಗ್ರಾವಿಟಿ ಏನಿದೆಯಲ್ಲ ಅದರ ಒಂದು ಎಫೆಕ್ಟಿಂದ ಇದು ಇಲ್ಲೇ ನಿಂತಿದೆ. ಸೊ ಇದನ್ನು ನಾನು ತಳ್ಳಬೇಕು ಅಂದರೆ ಆ ಒಂದು ಗ್ರಾವಿಟಿಗೆ ಎಗೇನ್ಸ್ಟ್ ಆಗಿ ನಾನು ಒಂದು ಫೋರ್ಸ್ ಹಾಕಿದ್ರೆ ಒಂದು ಈಕ್ವಾಲೆಂಟ್ ಫೋರ್ಸ್ ಬರುತ್ತೆ. ಸೊ ಒಂದು ಹೀಗೆ ಒಂದು ಈಕ್ವಾಲೆಂಟ್ ಫೋರ್ಸ್. ಸೊ ಈ ಏನಿದೆಯೋ ಆ ಗ್ರಾವಿಟಿನ ಓವರ್ಕಮ್ ಮಾಡಲಿಕ್ಕೆ ಈ ಒಂದು ಮಾಸ್ ಏನು ಎಕ್ಸರ್ಟ್ ಮಾಡ್ತಾ ಇದೆಯೋ ಒಂದು ಇನರ್ಷಿಯಲ್ ಫೋರ್ಸನ್ನು, ಅದನ್ನು ನಾನು ಓವರ್ಕಮ್ ಮಾಡಲಿಕ್ಕೆ ಐ ನೀಡ್ ಟು ಪುಟ್ ಮೈ ಫೋರ್ಸ್. ಸೊ ತುಂಬ ಫಾಸ್ಟಾಗಿ ಮೂವ್ ಮಾಡಿದ್ರೆ ಅಗೇನ್ ವಿಂಡೇಜ್ ಲಾಸಸ್ ಅಂದರೆ ಗಾಳಿ ಇದ್ರದ್ದೆಲ್ಲದು ಕೂಡ ಒಂದು ರೆಸಿಸ್ಟೆನ್ಸು, ಏರೋಡೈನಮಿಕ್ಸು ಇದನ್ನೆಲ್ಲ ನಾವು ಥಿಂಕ್ ಮಾಡ್ಬೋದು. ಇದ್ರ ಸುತ್ತಲೂ ಹೇಗಿದೆ ಏನು, ಆ್ಯಂಡ್ ಕೆಳಗಡೆ ಸರ್ಫೇಸ್ ಯಾವ ರೀತಿ ಇದೆ, ಎಷ್ಟು ಫ್ರಿಕ್ಷನ್ ಇದೆ, ಫ್ರಿಕ್ಷನ್ಲೆಸ್ ಸರ್ಫೇಸ್, ಆ ಫ್ರಿಕ್ಷನ್ ಎಷ್ಟಿದೆ ಅದನ್ನೆಲ್ಲನೂ ಕೂಡ ನಾವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಸೊ ಈ ಇನರ್ಷಿಯಿಂದ ಏನಾಗುತ್ತೆ, ದೆರ್ ಇಸ್ ಎ ಕೈಂಡ್ ಆಫ್ ಎ ಪೊಟೆನ್ಷಿಯಲ್ ಎನರ್ಜಿ ಅಲ್ಲಿ ಕ್ರಿಯೇಟ್ ಆಗಿರೋದು. ಸೊ ಅದನ್ನ ಐ ಹ್ಯಾವ್ ಟು ಓವರ್ಕಮ್ ದಟ್. ಸೊ ಇದೆಲ್ಲಾನು ಕೂಡ ನೆಕ್ಸ್ಟ್ ಹಾಗೆ ಯೋಚನೆ ಮಾಡ್ತಾ ಬರುತ್ತೆ. ಸೊ ಸದ್ಯಕ್ಕೆ ಲೆಟ್ ಅಸ್ ಅಸ್ಯೂಮ್ ದೆರ್ ಇಸ್ ಫ್ರಿಕ್ಷನ್ ಅಂಡ್ ಇನರ್ಷಿಯಾ. ಸೊ ದೆರ್ ಇಸ್ ನೋ ಡೌಟ್ ಅಬೌಟ್ ದಟ್. ಫ್ರಿಕ್ಷನ್ ಇದೆ ಆಸ್ ವೆಲ್ ಆಸ್ ಅವ್ರದ್ದು ಇನರ್ಷಿಯಾ ಇದೆ. ಸೊ ನಾನು ಇಲ್ಲಿಂದ ಇಲ್ಲಿಗೆ ಪುಷ್ ಮಾಡಬೇಕು ಅಂತಂದ್ರೆ ಫಸ್ಟು ನಾನೀಗ ಒಂದು ಸುಮ್ಮನೆ ಹೀಗೆ ಪುಷ್ ಕೊಟ್ಟೆ ಅಂತ ಇಟ್ಕೊಳ್ಳೋಣ, ಒಂದು ಸ್ಮಾಲ್ ಒಂದು ಹೀಗೆ ಜಸ್ಟ್ ಹಿಂಗೆ ತಳ್ಳದೆ ಅಂತ ಇಟ್ಕೊಳ್ಳೋಣ. ಆ ತಳ್ಳದಾಗ ಏನೋ ಒಂದು x1 ಅಮೌಂಟ್ ಆಫ್ ಫೋರ್ಸ್ನ ನಾನೇನು ಕೊಟ್ಟೆ, ಅದರಿಂದ ಆ ಒಂದು ಟೇಬಲ್ ಮುಂದಕ್ಕೆ ಪುಷ್ ಆಗಲಿಲ್ಲ. ಯಾಕೆ ಅಂತಂದರೆ ಅದು ಈ ಇನರ್ಷಿಯಾನ ಇಟ್ ಡಿಡ್ ನಾಟ್ ಓವರ್ಕಮ್. ಫ್ರಿಕ್ಷನ್ ಯಾವಾಗ ಬರುತ್ತೆ, ಮೂವ್ಮೆಂಟ್ ಆದಮೇಲೆ ನಿಮಗೆ ಫ್ರಿಕ್ಷನ್ ಬರುತ್ತೆ. ಬಟ್ ಇದು ಇನರ್ಷಿಯಾ ಇರೋದ್ರಿಂದ ಫಸ್ಟ್ ಏನಾಯಿತು, ನೀವೇನು ಅಪ್ಲೈ ಮಾಡ್ತಾ ಇದ್ದೀರಾ ಫೋರ್ಸು, ದಟ್ ಈಸ್ ನಾಟ್ ಇನಫ್ ಟು ಓವರ್ಕಮ್ ದಟ್ ಇನರ್ಷಿಯಾ. ಸೊ ನೀವು ಇನ್ನಷ್ಟು ಹೆಚ್ಚಿಗೆ ಫೋರ್ಸ್ ಹಾಕಿ ತಳ್ಳದಾಗ, ಸೇ ಸಮ್ x2 ಅಮೌಂಟ್ ಆಫ್ ನೀವು ಫೋರ್ಸ್ನ ಹಾಕಿದಾಗ ಇದು ಈ ಪೊಸಿಷನ್ ಎ ಇಂದ ಸೇ ಈ ಪೊಸಿಷನ್ಗೆ ಬಂತು ಅಂತ ಇಟ್ಕೊಳ್ಳೋಣ, A1 ಪೊಸಿಷನ್ಗೆ. ಅಂದರೆ ನೀವೇನು ಹಾಕಿದ್ರಲ್ಲ ಫೋರ್ಸು ಅದು ಎಷ್ಟಿತ್ತು ಅಂತಂದರೆ ಈ ಇನರ್ಷಿಯಾನ ನೀವು ಓವರ್ಕಮ್ ಮಾಡಿ ಸ್ವಲ್ಪ ಮಟ್ಟಿಗೆ ಫ್ರಿಕ್ಷನ್ ಅಗೇನ್ ಅಂದರೆ ಓವರ್ಕಮ್ ಮಾಡಿದ್ದೀರಾ ಈ ಪಾಯಿಂಟ್ ತನಕ. ಸೊ ಅಷ್ಟು ಫೋರ್ಸ್ ಇತ್ತು. ವೆನ್ ಯು ಪುಟ್ ಆ್ಯಂಡ್ ಫೋರ್ಸ್ ಆಫ್ ಸೇ x3 ಆವಾಗ ಆ ಪೊಸಿಷನ್ ಎ ಇಂದ ಪೊಸಿಷನ್ ಬಿಗೆ ನಿಮಗೆ ಬರೋಕ್ಕೆ ಸಾಧ್ಯ ಆಯಿತು ಅಂತ ಇಟ್ಕೊಳ್ಳೋಣ. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗ್ತಾ ಇದೆ ಅಂದರೆ, ಇನಿಷಿಯಲಿ ನಾನು x1 ಫೋರ್ಸ್ನ ಕೊಟ್ಟಾಗ ದೇರ್ ವಾಸ್ ನೋ ಮೂವ್ಮೆಂಟ್ ಆಫ್ ದಿಸ್ ಟೇಬಲ್. ಯಾಕೆ ಅಂದರೆ ಇದು ಈ ಇನರ್ಷಿಯಾನ ಓವರ್ಕಮ್ ಮಾಡಲಿಕ್ಕೇನೆ ಇದು ಯೂಸ್ ಆಗೋಯ್ತು. ಆ ಒಂದು ಏನು ಎನರ್ಜಿನ ನಾವು ಸ್ಪೆಂಡ್ ಮಾಡಿದ್ವೋ ಇಟ್ ವಾಸ್ ವೇಸ್ಟೆಡ್, ಇಟ್ ಡಿಡೆಂಟ್ ಗಾಟ್ ಯೂಸ್ಡ್ ಎನಿವೇರ್. ಸೊ ಇನ್ ಎ ಸಿಮಿಲರ್ ವೇ ನಾವು ಎಲೆಕ್ಟ್ರಿಕಲಲ್ಲಿ ನಾವು ನೋಡಿದಾಗ, ಸೊ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ನಾನು ಪವರ್ನ ಟ್ರಾನ್ಸ್ಮಿಷನ್ ಮಾಡಬೇಕಾದ್ರೆ ಆಗಿರ್ಬೋದು, ಅಥವಾ ಒಂದು ಮೋಟರ್ ನಾನು ರನ್ ಮಾಡಬೇಕಾದ್ರೆ ಆಗಿರ್ಬೋದು, ಸೊ ಅದರ ಒಂದು ಇನರ್ಷಿಯಾ ಏನಿದೆಯಲ್ಲ ಆ ಇನರ್ಷಿಯಾನ ನಾನು ಓವರ್ಕಮ್ ಮಾಡಬೇಕಾಗತ್ತೆ. ಸೊ ಈಗ ನೀವು ನೋಡಿರ್ಬೋದು ಎಷ್ಟೋ ನೀವು ನಿಮ್ಮ ಎಲೆಕ್ಟ್ರಿಕಲ್ ಮೋಟಾರ್ಸ್ ಅಂದರೆ ಫ್ಯಾನ್ಸಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಮಿಲ್ಗಳಲ್ಲಾಗಿರ್ಬೋದು, ಇದೆಲ್ಲನೂ ಕೂಡ ಇನಿಷಿಯಲಿ ದ ಸ್ಪೀಡ್ ವಿಲ್ ಬಿ ವೆರಿ ಲೋ, ಅಟ್ ದ ಸೇಮ್ ಟೈಮ್ ಕರೆಂಟ್ ಡ್ರಾನ್ ವಿಲ್ ಬಿ ವೆರಿ ಹೈ. ಸೊ ನೀವೆಲ್ಲ ಇಂಜಿನಿಯರಿಂಗಲ್ಲಿ ಓದಿರ್ತೀರಾ ಪ್ರಾಬಬ್ಲಿ, ಅಥವಾ ಮುಂದೆ ಓದ್ತೀರಾ. ಏನಂದರೆ ಒಂದು ಇಂಡಕ್ಷನ್ ಮೋಟರ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇನಿಷಿಯಲಿ ಇಟ್ ವಿಲ್ ಡ್ರಾ ಅರೌಂಡ್ 7 to 8 times ದಿ ನಾರ್ಮಲ್ ಕರೆಂಟ್. ಸೊ ನಾರ್ಮಲ್ ಆಗಿ ಏನು ಕರೆಂಟ್ ಡ್ರಾ ಮಾಡೋದು ಅದಕ್ಕಿಂತ ತುಂಬ ಜಾಸ್ತಿ ಡ್ರಾ ಮಾಡುತ್ತೆ. ಯಾಕೆ ಅಂತಂದರೆ ಟಾರ್ಕನ್ನು ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಇನಿಷಿಯಲ್ ಟಾರ್ಕ್ ಅಂತ ನೋಡು. ಏನಕ್ಕೆ ಅಷ್ಟೊಂದು ಇನಿಷಿಯಲ್ ಟಾರ್ಕನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ದಿಸ್ ಇಸ್ ದಿ ಸೇಮ್ ಕಾನ್ಸೆಪ್ಟ್. ಇಲ್ಲಿ ನಾನು ಲೀನಿಯರ್ ಮೋಷನ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಈ ಮೋಟರ್ ಒಳಗಡೆ ಏನಿದೆಯಲ್ಲ ಆ ಮೋಟರ್ದು ಈಗ ಏನು ಎಲೆಕ್ಟ್ರಿಕಲ್ ಮೋಟರ್ ನೀವು ಯಾವುದಕ್ಕೆ ಯೂಸ್ ಮಾಡ್ತೀರಾ, ಸೇ ಫ್ಯಾನೇ ಇರ್ಬೋದು. ಫ್ಯಾನಲ್ಲಿ ಏನು ಇಲ್ಲಿ ಬ್ಲೇಡ್ಸ್ ಇರುತ್ತೆ. ಸೊ ಈ ಬ್ಲೇಡ್ಸ್ನ ಮೂವ್ ಮಾಡೋದಕ್ಕೆ ಇದು ಮೋಟರ್ ಯೂಸ್ ಆಗ್ತಾ ಇದೆ. ಸೊ ಇಲ್ಲಿ ಅಪ್ಲೈ ಆಗ್ತಾ ಇರುವಂಥ ಒಂದು ಮೆಕ್ಯಾನಿಕಲ್ ಫೋರ್ಸ್ ಏನಿದೆಯೋ, ಇದನ್ನು ಮೂವ್ ಮಾಡೋಕೆ ಬೇಕಾಗಿರೋಂಥ ಮೆಕ್ಯಾನಿಕಲ್ ಫೋರ್ಸು ಅದು ಎಲೆಕ್ಟ್ರಿಕಲ್ ಫೋರ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಂದರೆ ಇದರಲ್ಲಿರೋಂಥ ವೆಯ್ಟು ಇದಕ್ಕೆ ಎಲೆಕ್ಟ್ರಿಕಲ್ ಇನರ್ಷಿಯಾ ಥರ ಕ್ರಿಯೇಟ್ ಆಗ್ತಾ ಇದೆ. ಸೊ ಇಟ್ಸ್ ಅ ಮೆಕ್ಯಾನಿಕಲ್ ಇನರ್ಷಿಯಾ ಕಾನ್ಸೆಪ್ಟ್ ಇಲ್ಲಿ ಎಲೆಕ್ಟ್ರಿಕಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಈ ಇನರ್ಷಿಯಾ ಕಾನ್ಸೆಪ್ಟ್ ಏನಿದೆಯಲ್ಲ, ದಿಸ್ ಈಸ್ ನಥಿಂಗ್ ಬಟ್
ಇಂಡಕ್ಟೆನ್ಸ್ ಅಂತ ಕರೀಬಹುದು. ಸೊ ನಿಮ್ಮ ಲೈನ್ ಅಲ್ಲಿ ಕೂಡ ಇಂಡಕ್ಟೆನ್ಸ್ ಇದೆ. ಇನ್ ಎ ಸಿಮಿಲರ್ ವೇ ಇಲ್ಲಿ ಇರುವಂತ ಲೋಡ್ ಇಂದ ಏನಿದೆಯಲ್ಲ ಈ ಮೋಟರ್ಗೆ ಹೆವಿ ಇಂಡಕ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಇಟ್ ಹ್ಯಾಸ್ ಟು ಡ್ರಾ ಮೋರ್ ಪವರ್. ಸೊ ಅವಾಗ ಆ ಟೈಮಲ್ಲಿ ನೀವೇನು ಎನರ್ಜಿ ಹಾಕ್ತೀರಾ ಅದರಲ್ಲಿ ಮೋಸ್ಟ್ ಆಫ್ ದಮ್ ಇನಿಷಿಯಲಿ ಇಟ್ ವಿಲ್ ಬಿ ಯೂಸ್ ಫಾರ್ ಎ ರಿಯಾಕ್ಟಿವ್ ಪವರ್. ರಿಯಾಕ್ಟಿವ್ ಪವರ್ ಅಂದ್ರೆ ಏನಿಲ್ಲ, ಈ ಇನರ್ಷಿಯಲ್ ಫೋರ್ಸ್ ಅನ್ನ ನೀವು ಓವರ್ಕಮ್ ಮಾಡೋದಕ್ಕೆ ನೀವೇನು ಎನರ್ಜಿನ ಸ್ಪೆಂಡ್ ಮಾಡ್ತೀರೋ ದಟ್ ಈಸ್ ನಥಿಂಗ್ ಬಟ್ ದಿ ರಿಯಾಕ್ಟಿವ್ ಪವರ್. ಸೊ ಮುಂದಕ್ಕೆ ಇದ್ರದ್ದು ಒಂದ್ಸಲ ಇನರ್ಷಿಯಾ ಹೊಟ್ಟೋಯ್ತು ಅಂತಂದ್ರೆ ಸೇ ದರ್ ಇಸ್ ಝೀರೋ ಗ್ರಾವಿಟಿ, ಇಲ್ಲಿ ಏನು ಇದಿಲ್ಲ, ನೀವು ಜಸ್ಟ್ ಪುಷ್ ಮಾಡೋದು, ದರ್ ಇಸ್ ಅ ಫ್ರಿಕ್ಷನ್ ಅಂತ ಅನ್ಕೊಳ್ಳೋಣ. ಸೊ ನೀವು ಪುಷ್ ಮಾಡ್ಲಿಕ್ಕೆ ಏನು ಯೂಸ್ ಮಾಡ್ತಿರಲ್ಲ ಆ ಎನರ್ಜಿ ಏನಿಲ್ಲ ಫ್ರಿಕ್ಷನ್ ಏನಿದೆಯೋ ಆ ಫ್ರಿಕ್ಷನ್ ಅದನ್ನ ಓವರ್ಕಮ್ ಮಾಡಕ್ಕೆ ಯೂಸ್ ಮಾಡೋದೇನೆ ನೀವು ದಿಸ್ ಇಸ್ ದಿ ಆಕ್ಟಿವ್ ಪವರ್. ಅಂಡ್ ಅದಕ್ಕೆ ಯೂಸ್ ಮಾಡುವಂತ ಎನರ್ಜಿ ಅಥವಾ ಒಂದು ಫೋರ್ಸ್ ಅದನ್ನ ಆಕ್ಟಿವ್ ಪವರ್ ಅಂತ ಕರಿಬಹುದು. ಅಂಡ್ ದಿಸ್ ಲಾಸ್ ಏನ್ ನಿಮ್ಗೆ ಫ್ರಿಕ್ಷನ್ ಅಲ್ಲಿ ನಿಮ್ಗೆ ಎನರ್ಜಿ ಲಾಸ್ ಆಗುತ್ತಲ್ಲ, ಯು ಆರ್ ಪುಷಿಂಗ್ ಇಟ್. ಸೊ ಆ ಲಾಸ್ ಏನಾಗುತ್ತೋ ದಟ್ ಈಸ್ ನಥಿಂಗ್ ಬಟ್ ದಿ ರೆಸಿಸ್ಟಿವ್ ಲಾಸ್. ಸೊ ಇಲ್ಲಿ ಆಗುವಂಥದ್ದು ಇನರ್ಷಿಯಾನಲ್ಲಿ ಆಗೋದು ಇಟ್ ಇಸ್ ಎ ರಿಯಾಕ್ಟಿವ್ ಲಾಸ್, ಇಟ್ ಇಸ್ ಅನ್ ಇಂಡಕ್ಟಿವ್ ಲಾಸ್. ಸೊ ಅದೇ ರೀತಿ ಫ್ರಿಕ್ಷನ್ ಅಲ್ಲಿ ಆಗುವಂಥದ್ದು ಇಟ್ ಇಸ್ ಎ ರೆಸಿಸ್ಟಿವ್ ಲಾಸ್. ಸೊ ನೀವು ಯಾವಾಗಲೂ ತಿಳ್ಕೊಳ್ಳಿ, ಒಂದು ಆಕ್ಟಿವ್ ಪವರ್ ಮತ್ತೆ ರಿಯಾಕ್ಟಿವ್ ಪವರ್ ಅಂತಂದ್ರೆ ಬೇಸಿಕಲಿ ಲೋಡ್ ಮೇಲೆ ಡಿಪೆಂಡ್ ಯಾಕೆ ಆಗುತ್ತೆ ಅಂತಂದ್ರೆ ವೆನ್ ದೆರ್ ಇಸ್ ಅನ್ ಇನರ್ಷಿಯಲ್ ಲೋಡ್, ವೆನ್ ದೆರ್ ಇಸ್ ಈಗ ಒಂದು ದೊಡ್ಡ ಮೋಟರ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಆ ಮೋಟರ್ಗೆ ಕನೆಕ್ಟ್ ಆಗಿರುವಂತ ಲೋಡ್ ಏನಿದೆಯಲ್ಲ ಆ ಲೋಡನ್ನ ಫಸ್ಟ್ ಅದ್ರದ್ದು ಇನರ್ಷಿಯಾನ ನೀವು ಓವರ್ಕಮ್ ಮಾಡಬೇಕು. ಸೊ ಅದಕ್ಕೆ ತುಂಬಾ ಹೈ ಪವರ್ ಬೇಕಾಗುತ್ತೆ. ಒನ್ಸ್ ಆ ಇನರ್ಷಿಯಾನ ನೀವು ಓವರ್ಕಮ್ ಮಾಡಿದ್ವಿ ಅಂತಂದ್ರೆ ದೆನ್ ವಾಟ್ ಎವರ್ ಇಸ್ ಲೆಫ್ಟ್ ಈಸ್ ನಥಿಂಗ್ ಬಟ್ ದಿ ಫ್ರಿಕ್ಷನ್ ಅಂಡ್ ದಿ ವಿಂಡೇಜ್ ಲಾಸ್, ಅದು ಐ ಮೀನ್ ಬೇಸ್ಡ್ ಆನ್ ದಿ ಏರೋಡೈನಾಮಿಕ್ಸ್. ಸೊ ಈ ಒಂದು ಈ ಇನರ್ಷಿಯಾನ ನೀವು ಓವರ್ಕಮ್ ಮಾಡಲಿಕ್ಕೆ ವಾಟ್ ಎವರ್ ಎನರ್ಜಿ ಯುವರ್ ಸ್ಪೆಂಡಿಂಗ್ ಈಸ್ ನಥಿಂಗ್ ಬಟ್ ದಿ ರಿಯಾಕ್ಟಿವ್ ಪವರ್. ಸೊ ಇದರಿಂದ ನಿಜ ನಿಮಗೆ ವೇಸ್ಟ್. ರಿಯಾಕ್ಟಿವ್ ಪವರ್ ಈಗ ಇನರ್ಷಿಯಾನ ನೀವು ಓವರ್ಕಮ್ ಮಾಡೋದಕ್ಕೆ ನೀವು ಪುಷ್ ಮಾಡ್ತಿರಲ್ಲ ಆ ಎನರ್ಜಿ ಏನಿದೆಯೋ ಇಟ್ ಈಸ್ ಅ ಲಾಸ್, ಬಟ್ ದೇರ್ ಇಸ್ ನೋ ವೇ ಯು ವಿಲ್ ಬಿ ಏಬಲ್ ಟು ಓವರ್ಕಮ್ ಇಟ್ ಬಿಕಾಸ್ ಅದನ್ನ ನೀವು ಈ ಇಂಡಕ್ಟೆನ್ಸ್ ನಿಮ್ಗೆ ಇದ್ದೇ ಇರುತ್ತೆ. ಯಾಕಂದ್ರೆ ಬಿಕಾಸ್ ಆಫ್ ದಿ ಇನರ್ಷಿಯಲ್ ಲೋಡ್ಸ್ ಇರುತ್ತೆ, ಎಲ್ಲದರಲ್ಲೂ ಕೂಡ ನಿಮಗೆ ಆ ರಿಯಾಕ್ಟಿವ್ ಪವರ್ ಬೇಕೇ ಬೇಕಾಗುತ್ತೆ. However, there is one option. ಈಗ ಮೆಕ್ಯಾನಿಕಲಿ ನಾನು ಇಲ್ಲಿ ನೋಡ್ತೀನಿ, ಇಲ್ಲಿ ಇನ್ಸ್ಟೆಡ್ ಆಫ್ ಮೀ ಪುಷಿಂಗ್ ದಿಸ್ ನಾನು ಇಲ್ಲಿಗೊಂದು ಸ್ಪ್ರಿಂಗ್ ಚಾರ್ಜ್ ಆಗಿರುವಂತ ಒಂದು ಸ್ಪ್ರಿಂಗ್ ಕಂಪ್ರೆಸ್ಡ್ ಸ್ಪ್ರಿಂಗ್ ಅನ್ನ ತಗೊಂಡ್ಬಂದು ಈ ಕಡೆ ಸೈಡ್ ಒಂದು ಸ್ಪ್ರಿಂಗ್ ಹಾಗೆ ಈ ಕಡೆ ಸೈಡ್ ಒಂದು ಸ್ಪ್ರಿಂಗ್ ಇಟ್ಟಿದ್ದೆ ಅಂತಂದ್ರೆ ಅಟ್ ಎ ಟೈಮ್ ಇದೆರಡನ್ನೂ ಕೂಡ ಹಾಕಿ ನಾನು ಹಿಂಗೆ ಪುಷ್ ಮಾಡಿದೆ ಅಂದ್ರೆ ಈ ಸ್ಪ್ರಿಂಗ್ ನಲ್ಲಿ ಇರುವಂತ ಎನರ್ಜಿ ಏನಿದೆಯಲ್ಲ ದಿಸ್ ವಿಲ್ ಹೆಲ್ಪ್ ಮೀ ಇನ್ ಓವರ್ಕಮಿಂಗ್ ದಿಸ್ ಇನರ್ಷಿಯಲ್ ಲಾಸ್ ಟು ಸಮ್ ಎಕ್ಸ್ಟೆಂಟ್. ಸೇ 70% ಆಫ್ ದಿ ಇನರ್ಷಿಯಲ್ ಇನರ್ಷಿಯಲ್ ಲೋಡ್ ಏನಿದೆಯೋ ಇದು ಏನು ಇನರ್ಷಿಯಾ ಇದೆಯೋ ಅದನ್ನ ಈ ಸ್ಪ್ರಿಂಗ್ ಪುಷ್ ಮಾಡ್ತಾ ಇದೆ ಅನ್ಕೊಳ್ಳೋಣ, ಬಿಕಾಸ್ ಇಟ್ ಇಸ್ ಅ ಚಾರ್ಜ್ಡ್ ಸ್ಪ್ರಿಂಗ್. ಸೊ ಇದನ್ನ ಇಲ್ಲಿಗೆ ಪುಷ್ ಮಾಡ್ತಾ ಇದೆ ಅಂತಂದ್ರೆ ಐ ಹ್ಯಾವ್ ಟು ಓನ್ಲಿ ಸ್ಪೆಂಡ್ 30% ಆಫ್ ಮೈ ಫೋರ್ಸ್ ಅಥವಾ ಎನರ್ಜಿ ಟು ಪುಷ್ ಇಟ್ ಅಥವಾ ಟು ಓವರ್ಕಮ್ ದಿಸ್ ಇನರ್ಷಿಯಾ. ಸೊ ಈ ಸ್ಪ್ರಿಂಗ್ ಇಸ್ ನಥಿಂಗ್ ಬಟ್ ಈ ಚಾರ್ಜ್ಡ್ ಸ್ಪ್ರಿಂಗ್ ನಾನೇನು ಹೇಳ್ತೀನಲ್ಲ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಕೆಪಾಸಿಟರ್. ಸೊ ಅದಕ್ಕೇನೆ ನಿಮಗೆ ದೊಡ್ಡ ದೊಡ್ಡ ಮೋಟರ್ಗೆ ಸ್ಟಾರ್ಟರ್ಸ್ ಇರುತ್ತೆ, ಕೆಪಾಸಿಟರ್ ಸ್ಟಾರ್ಟರ್ಸು ಅಥವಾ ಏನು ಹೇಳ್ತಾರೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಸು ಇದೆಲ್ಲನೂ ಕೂಡ ಬರುತ್ತೆ. FCMA ಅಂತಾನು ಕೂಡ ಸ್ಟಾರ್ಟರ್ ಇದೆ, ಒಂದು ಫ್ಲಕ್ಸ್ ಕಾಂಪನ್ಸೇಟೆಡ್ ಮ್ಯಾಗ್ನೆಟಿಕ್ ಆಂಪ್ಲಿಫೈಯರ್ ಅಂತ. ಸೊ ಇದರ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಾರ್ಟರ್ಸ್ ಇದೆ. ಸೊ ಈ ಸ್ಟಾರ್ಟಿಂಗ್ ಏನ್ ಮಾಡುತ್ತೆ ಅಂತಂದ್ರೆ ಈ ಇನರ್ಷಿಯಲ್ ಲಾಸ್ ಅನ್ನ ಓವರ್ಕಮ್ ಮಾಡಲಿಕ್ಕೆ ಈ ಒಂದು ಸ್ಟಾರ್ಟರ್ಸ್ ಅಂದ್ರೆ ಕೆಪಾಸಿಟರ್ಸ್ ಏನಿದೆಯಲ್ಲ that will help us to overcome this inertia in a starting phase. So ಈ ಮೆಕ್ಯಾನಿಕಲ್ ಕಾನ್ಸೆಪ್ಟ್ಸ್ ಏನಿದೆ ಇನರ್ಷಿಯಾ ಮತ್ತು ಫ್ರಿಕ್ಷನ್ ಇದನ್ನ ನೀವು ಎಲೆಕ್ಟ್ರಿಕಲಿ ಕನ್ವರ್ಟ್ ಮಾಡ್ಕೊಳ್ಳಿ ಯೋಚನೆ ಮಾಡಬೇಕಾದ್ರೆ. ಸೊ ಈಗ ಒಂದು ರಿಯಾಕ್ಟಿವ್ ಲಾಸ್ ಯಾಕೆ ಆಗ್ತಾ ಇದೆ, ರಿಯಾಕ್ಟಿವ್ ಪವರ್ ಯಾಕೆ ಬರ್ತಾ ಇದೆ ಅಂತಂದ್ರೆ ದರ್ ಇಸ್ ಅ ಇನರ್ಷಿಯಾ ಸಮ್ವೇರ್ ಇನ್ ದ ಮೆಕ್ಯಾನಿಕಲ್ ಲೈನ್. ಸೊ ಅದು ಇಟ್ ಈಸ್ ಬೀಯಿಂಗ್ ಟ್ರಾನ್ಸ್ಲೇಟೆಡ್ ಇನ್ ಟು ಎಲೆಕ್ಟ್ರಿಕಲ್. ಈ ಮೋಟಾರ್ ಮತ್ತೆ ಜನರೇಟರ್ಸ್ ಮತ್ತೆ ಇದರ ಬೇಸಿಕಲಿ ಎಲ್ಲಾನು ಕೂಡ ಇಂಡಕ್ಟಿವ್ ಲೋಡ್ಸ್ ಇರೋದ್ರಿಂದ ಈ ರೀತಿ ನೀವು ಯೋಚನೆ ಮಾಡ್ಕೋಬಹುದು. ಪವರ್ ಲೈನ್ ಅಲ್ಲಿ ಇಟ್ ಇಸ್ ಅ ಡಿಫರೆಂಟ್ ಕಾನ್ಸೆಪ್ಟ್. ಪವರ್ ಲೈನ್ ಅಲ್ಲಿ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಇಂಟರ್ನಲ್ ಇಂಡಕ್ಟೆನ್ಸ್ ಅಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ. ಸೊ ಲೈನ್ಸ್ ಏನಿದೆಯಲ್ಲ ಒಂದ್ರ ಪಕ್ಕ ಒಂದು ಹೀಗೆ ಹೋಗುವಂತ ಲೈನ್ಸ್ ಇಂದ ಸೊ ಇದರಲ್ಲಿ ಒಂದು ಲೈನ್ ಇಂದ ಇನ್ನೊಂದು ಲೈನ್ಗೆ
ಮ್ಯೂಚುವಲ್ ಇಂಡಕ್ಟೆನ್ಸ್ ಆಗುತ್ತೆ. ಸೊ ಇದನ್ನ ನಾವು ಫೀಲ್ಡ್ ಥಿಯರಿನಲ್ಲಿ ಇನ್ ಡೀಟೇಲ್ ತಿಳ್ಕೊಳ್ಳೋಣ. ಬಟ್ ಆಸ್ ಸಚ್ ನಿಮಗೆ ಇಮಿಡಿಯೇಟ್ ಆಗಿ ಯಾರಾದ್ರೂ ಒಬ್ರು ಎ ಪರ್ಸನ್ ಹೂ ಡಸಂಟ್ ನೋ ಮಚ್ ಆಫ್ ಎನ್ ಎಲೆಕ್ಟ್ರಿಕಲ್ ಇನ್ ಡೀಟೇಲ್ ಇನ್ ಡೆಪ್ತ್ ಅವ್ರುಗಳು ಯಾರು ಕೇಳಿದ್ರೆ ಏನ್ ಪವರ್ ಫ್ಯಾಕ್ಟರ್ ಅಂದ್ರೆ, ಸೊ ಈ ಪವರ್ ಫ್ಯಾಕ್ಟರ್ ಅಲ್ಲಿ ಬರುವಂತ ರಿಯಾಕ್ಟಿವ್ ಪವರ್ ಅಂತಂದ್ರೆ ಏನು? ಸೊ ಪವರ್ ಫ್ಯಾಕ್ಟರ್ ಇಸ್ ಬೇಸಿಕಲಿ ಇಟ್ ವಿಲ್ ಹೆಲ್ಪ್ ಯು ಇನ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಮಚ್ ಆಫ್ ದಿ ಟೋಟಲ್ ಎನರ್ಜಿ ಯು ಸ್ಪೆಂಡ್, ಅಂದ್ರೆ ಎಷ್ಟು ಎನರ್ಜಿನ ನೀವು ಸ್ಪೆಂಡ್ ಮಾಡ್ತೀರಾ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಯೂಟಿಲೈಸ್ ಆಯ್ತು. ಸೊ ಆಕ್ಟಿವ್ ಎನರ್ಜಿ ಆಗಿ ಅಥವಾ ಆಕ್ಟಿವ್ ಪವರ್ಗೆ ಎಷ್ಟು ಪರ್ಸೆಂಟೇಜ್ ಯೂಸ್ ಆಯ್ತು, ಎಷ್ಟು ಪರ್ಸೆಂಟೇಜ್ ನಿಮಗೆ ರಿಯಾಕ್ಟಿವ್ ಪವರ್ ಆಗಿ ಯೂಸ್ ಆಯ್ತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಒಂದು ಫ್ಯಾಕ್ಟರ್ ಅದು. ಸೊ ಪವರ್ ಫ್ಯಾಕ್ಟರ್. ಸೊ ಇದರಿಂದ ರಿಯಾಕ್ಟಿವ್ ಪವರ್ ಅಂದ್ರೆ ಏನು, ಹಾಗಾದ್ರೆ ಹೌ ಟು ಅಂಡರ್ಸ್ಟ್ಯಾಂಡ್ ಅಂತ ಯಾರು ಕೇಳಿದ್ರೆ ಯು ಕ್ಯಾನ್ ಈಸಿಲಿ ಎಕ್ಸ್ಪ್ಲೈನ್ ಬೈ ಗಿವಿಂಗ್ ದಿಸ್ ಎಕ್ಸಾಂಪಲ್ ಆಫ್ ಟ್ರಾನ್ಸ್ಲೇಟರಿ ಮೋಷನ್ ಅಥವಾ ಒಂದು ಲೀನಿಯರ್ ಮೋಷನ್ ಒಂದು ಎಕ್ಸಾಂಪಲ್ ನ ತಗೊಂಡು, ಸೊ ಇನರ್ಷಿಯಾ ಮತ್ತು ಫ್ರಿಕ್ಷನ್ ಐಡಿಯಾಸ್ನ ನೀವು ಯೂಸ್ ಮಾಡಿ ಇದನ್ನ ಎರಡನ್ನೂ ಕೂಡ ಯು ಕ್ಯಾನ್ ಎಕ್ಸ್ಪ್ಲೈನ್. ಸೊ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾನು ಇದನ್ನ ಫೀಲ್ಡ್ ಥಿಯರಿ ಕ್ಲಾಸಸ್ ಅಲ್ಲಿ ಈ ಮ್ಯೂಚುವಲ್ ಇಂಡಕ್ಟೆನ್ಸ್ ಮತ್ತೆ ಸೆಲ್ಫ್ ಇಂಡಕ್ಟೆನ್ಸ್, ಸೊ ಇದರಿಂದ ಏನು ಇಂಡಕ್ಟೆನ್ಸ್ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.